ನಮಸ್ಕಾರ ಸ್ನೇಹಿತರೆ. ಗಂಡು ಮಕ್ಕಳಿಗೆ ಅಂತಲೇ ಮಾಡ್ತಾ ಇರೋ ಈ ವಿಡಿಯೋನ ಬರೀ ಗಂಡು ಮಕ್ಕಳಿಗೆ ಶೇರ್ ಮಾಡ್ಕೊಳ್ಳಿ, ಗಂಡು ಮಕ್ಕಳೇ ನೋಡಿ ಮೇಯ್ನಾಗಿ ಈ ವಿಡಿಯೋನ. ಏನು ಹೊಸ ರಿಸರ್ಚ್ ಒಂದು ಬಂದಿದೆ. ಏನು ಹೇಳ್ತಾ ಇದೆ, ಗಂಡು ಮಕ್ಕಳಲ್ಲಿರುವಂಥ ವೀರ್ಯಾಣು ಅಂದರೆ ಸ್ಪರ್ಮ್ ಪ್ರೊಡಕ್ಷನ್ನು, ಸ್ಪರ್ಮ್ ಕೌಂಟು 50% ಕಮ್ಮಿ ಆಗಿಬಿಟ್ಟಿದೆ ಅಂತೆ. ಕಳೆದ 50 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಒಂದು ಪುರುಷನಲ್ಲಿ ಸ್ಪರ್ಮ್ ಅಂತ ವೀರ್ಯಾಣು ಏನು ಉತ್ಪತ್ತಿ ಆಗ್ತಾ ಇತ್ತು ಸಂತಾನೋತ್ಪತ್ತಿಗೆ ಅಂತ, ಅದು 50 ವರ್ಷದ ಹಿಂದೆ ಎಷ್ಟು ಉತ್ಪತ್ತಿ ಆಗ್ತಾ ಇತ್ತು ಆ ಉತ್ಪತ್ತಿಯ ಶಕ್ತಿಯೇ 50% ಕಮ್ಮಿ ಆಗೋಗಿದೆಯಂತೆ ಈ ಕಳೆದ 50 ವರ್ಷದಿಂದ. ಕಾರಣ ಏನದು? ಮೊಬೈಲ್ ಫೋನ್ ಬಳಕೆಯಿಂದ, ಮೊಬೈಲ್ ರೇಡಿಯೇಷನ್ನಿಂದಾಗಿ, ಮೊಬೈಲಿಂದ ಆಗ್ತಿರುವಂತಹ ಫಿಸಿಕಲ್ ಡ್ಯಾಮೇಜು, ಎಮೋಷ್ನಲ್ ಡ್ಯಾಮೇಜು, ಇಂಟೆಲೆಕ್ಚುಯಲ್ ಡ್ಯಾಮೇಜು, ಫೈನಾನ್ಷಿಯಲ್ ಕ್ರೈಸಿಸು, ಈ ಎಲ್ಲ ಯಾವುದೋ ಒಂದು ಫ್ಯಾಕ್ಟ್ರು ಮೊಬೈಲಿಂದ ಉತ್ಪತ್ತಿ ಆಗ್ತಾ ಇದೆ. ಅದರಿಂದ ಪುರುಷನಲ್ಲಿ 50% ಅವನು ಸಂತಾನೋತ್ಪತ್ತಿ ಮಾಡಬಹುದಾದಂಥ ಅವನ ಕಾರ್ಯಕ್ಷಮತೆ ಕೊಡುವಂತಹ ವೀರ್ಯಾಣುವನ್ನೇ ಕಳ್ಕೊತಿದ್ದಾನೆ. ಈಗ ವೀರ್ಯಾಣು ಕಮ್ಮಿ ಆಗ್ತಾ ಇದೆ ಅಂತಂದರೆ ಇನ್ನೂ 50% ಪ್ರೊಡಕ್ಷನ್ ಇದೆಯಲ್ಲ, ಹಂಗಂದ್ರೆ ಮಕ್ಕಳು ಆಗಲ್ವಾ? ಆರಾಮಾಗಿ ಮಕ್ಕಳು ಆಗ್ಬಿಡುತ್ತೆ. ಇದು ಮ್ಯಾಟ್ರ್ ಆಫ್ ಕನ್ಸರ್ನೇ ಅಲ್ಲ ಮಕ್ಕಳು ಆಗುವಂಥದ್ದು. ಬಟ್ ಇದು ಎಲ್ಲಿಗೆ ಹೋಗ್ತಾ ಇದೆ? 50% ಆಲ್ರೆಡಿ ಡೌನ್ ಆಗಿದೆ ಅಂತಂದರೆ ಅದು ಎಲ್ಲೆಲ್ಲಿ ಡೌನ್ ಆಗಿದೆ ಅಂತ. ಒಂದು ಹುಡುಗ ಚಿಕ್ಕ ವಯಸ್ಸಿಂದ 7ನೇ ವಯಸ್ಸು, 6ನೇ ವಯಸ್ಸು, 8ನೇ ವಯಸ್ಸು, 10ನೇ ವಯಸ್ಸಿಗೆ ಸ್ಟಾರ್ಟ್ ಆದ ತಕ್ಷಣ ಆ ಒಂದು ಹುಡುಗನ ಜೀವನದಲ್ಲಿ, ಒಂದು ಹೆಣ್ಣು ಮಗುವಿನ ಜೀವನದಲ್ಲಿ ಏನೆಲ್ಲ ಜೀವನ ಶೈಲಿ ಬದಲಾಗ್ತಾ ಹೋಗುತ್ತೆ, ಹಾಗೆ ಒಂದು ಗಂಡು ಹುಡುಗನ ಜೀವನದಲ್ಲೂ ಎಲ್ಲ ಬದಲಾಗ್ತಾ ಹೋಗುತ್ತೆ. ಆ ಗಂಡು ಹುಡುಗ ಒಂದು ತಮ್ಮನಾಗಿ, ಒಂದು ಅಣ್ಣನಾಗಿ, ಒಂದು ಮನೆಯ ಜವಾಬ್ದಾರಿಯುತ ಹುಡುಗನಾಗಿ, ಮತ್ತು ದುಡಿಮೆಗೆ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಪತಿಯಾಗಿ, ಒಂದು ತಂದೆಯಾಗಿ, ಒಂದು ಅಂಕಲ್ ಆಗಿ, ದೊಡ್ಡಪ್ಪ ಚಿಕ್ಕಪ್ಪ ಆಗಿ ಎಷ್ಟೊಂದು ರೋಲ್ಗಳನ್ನ ಆ ಪುರುಷ ಅಥವಾ ಆ ಹುಡುಗ ಮಾಡಬೇಕಾಗಿರುತ್ತೆ. ಆ ಎಲ್ಲ ಕಾರ್ಯದಲ್ಲೂ ಸಹ 50% ಕಾರ್ಯಕ್ಷಮತೆ ಕಮ್ಮಿ ಆಗಿಬಿಟ್ಟಿದೆ ಅಂತಲೇ ಈ ರಿಪೋರ್ಟ್ ಹೇಳೋದು. ಇನ್ನೊಂದು ಆ್ಯಂಗಲಲ್ಲಿ 50% ಸ್ಪರ್ಮ್ ಕಮ್ಮಿ ಆಗಿದೆ, ಇನ್ನು 50% ಇದೆಯಲ್ಲ ಅದರಲ್ಲಿ ಮಗು ಆಗುತ್ತೆ, ಮತ್ತು ಆರಾಮಾಗಿರ್ಬೋದು, ಫಿಟ್ಟಾಗಿದ್ದೀವಿ, ಫೈನ್ ಆಗಿದ್ದೀವಿ, ಇದೆಲ್ಲ ಮ್ಯಾಟ್ರು. ಜೀವನದ ಉದ್ದಕ್ಕೂ ನಮ್ಮ ಈ ಇವತ್ತಿನ ಜನ್ರೇಷನಲ್ಲಿ ಯಾರೆಲ್ಲ ಇದ್ದೀವಿ, ನಮ್ಮ ಎಲ್ಲ ಪೊಟೆನ್ಸಿಯಲ್ಲು, ಅದು ಒಂದು ಪೊಟೆನ್ಸಿಯಲ್ಲ, ಜೀವನದ ಎಲ್ಲ ಎಮೋಷನ್ಸ್, ಎಲ್ಲ ಪೊಟೆನ್ಸಿಗಳಲ್ಲೂ, ಎಲ್ಲ ರಿಲೇಷನ್ಶಿಪ್ಪಲ್ಲೂ ನಾವು 50% ಅಷ್ಟೇ ಪರ್ಫಾರ್ಮ್ ಮಾಡೋಕ್ಕೆ ಆಗ್ತಾ ಇರೋದು ಅಂತಲೂ ನಾವು ಕನ್ಸಿಡರ್ ಮಾಡ್ಕೋಬೋದು. ಈಗ ಈ ಪರಿಸ್ಥಿತಿಗೆ ಹೋಗ್ತಾ ಇದೆ ಅಂದಮೇಲೆ ಪುರುಷರು ಅಥವಾ ಯುವಕರು ಅಥವಾ ಗಂಡು ಮಕ್ಕಳುಗಳು ಮೊಬೈಲಿಂದ ಎಷ್ಟು ದೂರ ಇರಬೇಕು, ಅದನ್ನು ಎಷ್ಟು ಬಳಸಬೇಕು, ಭವಿಷ್ಯದ ದೃಷ್ಟಿಯಲ್ಲಿ ಇವತ್ತಿನ ನಮ್ಮ ಜೀವನದಲ್ಲಿ ಏನೇನು ನಡೀತಿದೆ ಅದರಲ್ಲಿ ಬರುವಂಥ ಒಂದು ಸ್ವಾದ ತಗೋಬೇಕು ಅಂದರೆ ಮೊಬೈಲಿಂದ ದೂರ ಇರೋದು ಬೆಸ್ಟು ಅಂತ ಗಂಡು ಮಕ್ಕಳಿಗೆ ಸ್ಪೆಷಲಿ ಇದು ನಮ್ಮದೊಂದು ರಿಕ್ವೆಸ್ಟು ಡಾಕ್ಟ್ರಾಗಿ. ಥ್ಯಾಂಕ್ ಯು.